ನಮಸ್ಕಾರ. ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದು. ನಾನು ಪಂಜಾಬಿನ ಅಮೃತಸರದ ಗುರುದ್ವಾರದಿಂದ ಸ್ವರ್ಣ ಮಂದಿರ, ಈ ಒಂದು ಸ್ವರ್ಣ ಮಂದಿರ ಗುರು ಗ್ರಂಥ ಇರ್ತಕ್ಕಂಥ ಬಹಳ ಪವಿತ್ರವಾದತಕ್ಕಂಥ ಸಿಖ್ಖರ ಬಹಳ ಪವಿತ್ರವಾದ ಪುಣ್ಯಕ್ಷೇತ್ರ. ಇಲ್ಲಿ ತಾವು ಸರೋವರವನ್ನು ನೋಡ್ತಾ ಇದ್ದೀರಿ. ಈ ಜೊತೆಗೆ ಈ ಒಂದು ಸ್ವರ್ಣದ ಮಂದಿರದ ಮೇಲೆ ನಾವು ಸೂರ್ಯನ ಕಿರಣವನ್ನು ನೋಡ್ತಾ ಇದ್ದೀರಿ. ಆ ಒಂದು ಕಿರಣದ ಪ್ರಜ್ವಲದಿಂದ ಈ ಒಂದು ಸರೋವರ ಕೂಡ ಪೂರ್ತಿ ಬಂಗಾರದ ಬಣ್ಣದಲ್ಲಿ ಕಾಣ್ತಕ್ಕಂಥದ್ದು ವಿಶೇಷ. ಇಲ್ಲಿ ತಾವು ಸುತ್ತಮುತ್ತ ನೋಡ್ತಾ ಇದ್ರಿ. ಇದು ಪುಣ್ಯ ಸ್ನಾನವನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬರು ಸಿಖ್ಖರು ಇಲ್ಲಿ ಬಂದ್ರೆ ಸ್ನಾನವನ್ನು ಮಾಡ್ತಾರೆ. ಈ ಒಂದು ಸರೋವರ ಅಂದ್ರೆ ಇಲ್ಲಿ ಏನೇ ಸ್ನಾನ ಮಾಡಿದರೆ ಇಲ್ಲಿಯ ನೀರನ್ನು ತಲೆ ಮೇಲೆ ಹಾಕಿಕೊಂಡ್ರೆ ನಮ್ಮ ಏನೇ ಸಮಸ್ಯೆಗಳಿದ್ರು, ಅದು ಸಂತಾನ ಪ್ರಾಪ್ತಿ, ಧನ ಪ್ರಾಪ್ತಿ, ಉದ್ಯೋಗ ನಷ್ಟ ಏನೇ ಇದ್ರು ಕೂಡ ಅದೆಲ್ಲ ಕೂಡ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಕ್ಕಂಥ ಒಂದು ನಂಬಿಕೆಯೊಂದಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಭಕ್ತರು ಇಲ್ಲಿ ಈ ಒಂದು ಸರೋವರದಲ್ಲಿ ಸ್ನಾನವನ್ನು ಮಾಡಿ ಈ ಸರೋವರದ ನೀರನ್ನ ಮನೆಗೆ ತೆಗೆದುಕೊಂಡು ಹೋಗೋದು ವಿಶೇಷ. ಈ ಮಂದಿರ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪದಿಂದ ಕೂಡಿರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಸ್ಥಳದ ಬಗ್ಗೆ ತಮ್ಗೆ ಹೇಳ್ತೀನಿ. ಶ್ರೀ ಗುರು ರಾಮದಾಸ್ ಜಿ ಅಂತಕ್ಕಂಥ ಸಂತರು 1630ರಲ್ಲಿ ಪ್ರಾರಂಭ ಮಾಡಿ 1634ರಲ್ಲಿ ಈ ಸರೋವರವನ್ನ ಇದರ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ರು ಅಂತಕ್ಕಂಥದ್ದು ಇಲ್ಲಿಯ ಒಂದು ಇತಿಹಾಸದಿಂದ ಕಂಡು ಬರುತ್ತದೆ. ಮತ್ತು ಜೊತೆಗೆ ದುಃಖ ಭಜನಿ ಸಾಹೇಬ್ ಅಂತಕ್ಕಂಥದ್ದು ಇಲ್ಲಿ ತಾವು ನೋಡ್ತಾ ಇದ್ದೇವೆ. ಇದು ದುಃಖ ಭಜನಿ ಸಾಹೇಬ್ ಅಂತಂದ್ರೆ ಇಲ್ಲಿ ಬಂದು ಸ್ನಾನ ಮಾಡಿದರೆ ಪುಣ್ಯತೀರ್ಥ ಅಂದ್ರೆ ಈ ಸರೋವರದಲ್ಲಿ ಈ ಒಂದು ದಡ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಬಹಳ ದೈವಿ ಶಕ್ತಿ ಇರ್ತಕ್ಕಂಥ ಈ ಒಂದು ಸ್ಥಳ ಅಂತೆ. ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ಅದಕ್ಕೆ ಎಲ್ಲರೂ ಕೂಡ ಇಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ತಮಗೆ ಎಲ್ಲ ಕೂಡ ಸಮಸ್ಯೆಗಳು ಏನೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗಳಿಗೆ ಆ ಭಗವಂತ ಪರಿಹಾರವನ್ನ ಕೊಡ್ತಾನೆ ಅಂತಕ್ಕಂಥದ್ದು ಇಲ್ಲಿ ಒಂದು ಭಕ್ತರ ನಂಬಿಕೆ. ಅದಕ್ಕೋಸ್ಕರ ಇಲ್ಲಿ ಭಕ್ತರು ಎಲ್ಲರೂ ಬಂದು ಇಲ್ಲೇ ಸ್ನಾನ ಮಾಡೋದು ವಿಶೇಷ. ಅದಕ್ಕೆ ತಾವು ಕೂಡ ಅಮೃತಸರಕ್ಕೆ ಬಂದ್ರೆ ಇಲ್ಲಿ ಗುರುದ್ವಾರಕ್ಕೆ ಬಂದ್ರೆ ಇಲ್ಲಿ ಈ ಒಂದು ಸ್ಥಳದಲ್ಲಿ ಸ್ನಾನವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಮ್ಗೆ ಮಾಹಿತಿಯನ್ನ ನೀಡಿದ್ದೇನೆ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಥಳ, ನಿಜವಾಗಿ ಕೂಡ ನೋಡ್ತಕ್ಕಂಥ ಸ್ಥಳ. ಆ ಭಗವಂತ ಎಲ್ಲರಿಗೂ ಕೂಡ ಈ ಒಂದು ಆಶೀರ್ವಾದ ನೀಡಲಿ ಅಂತಕ್ಕಂಥ ಈ ಒಂದು ವಿಡಿಯೋ ಮಾಹಿತಿಯನ್ನು